ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸಾಂಪ್ರದಾಯಿಕ ಸಿಹಿ ಪವರ್ ಹೌಸ್ ಎಂದು ಕರೆಯಲ್ಪಡುವ ರಾಗಿ ಲಡ್ಡುವನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಶಕ್ತಿ ವೃದ್ಧಿ, ಬಿ ಮೂಳೆ ಬಲ, ಸಿ ಹಲ್ಲುಗಳು ಗಟ್ಟಿ, ಡಿ ಉತ್ತಮ ಕರುಳು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹೆಚ್ಚಿನ ಫೈಬರ್ ಅಂಶಕ್ಕೆ ಹೆಸರುವಾಸಿಯಾದ ಅಂಟು ಮುಕ್ತ ಧಾನ್ಯವಾಗಿರುವ ಇದು ಪೌಷ್ಟಿಕಾಂಶ ಭರಿತ ತಿಂಡಿಯನ್ನು ಬಯಸುವವರಿಗೆ ಆರೋಗ್ಯಕರ ಆಯ್ಕೆಯಾಗಿದೆ. ರಾಗಿ ಲಡ್ಡು ವಿಶೇಷವಾಗಿ ಅದರ ಕ್ಯಾಲ್ಸಿಯಂ ಅಂಶಕ್ಕೆ ಗಮನಾರ್ಹವಾಗಿದೆ. ಮೂಳೆ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಮತ್ತು ಅದರ ಕಬ್ಬಿಣದ ಅಂಶ ಶಕ್ತಿ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ರಕ್ತಹೀನತೆಯಂತಹ ಸಮಸ್ಯೆಯನ್ನು ಎದುರಿಸುತ್ತದೆ. ಹೆಚ್ಚುವರಿಯಾಗಿ ಇದು ಕೊಬ್ಬಿನಲ್ಲಿ ಕಡಿಮೆ ಇರುವಾಗ ಉತ್ಕರ್ಷಣ ನಿರೋಧಕಗಳು ಮತ್ತು ಪ್ರೋಟೀನ್ ಅನ್ನು ಒದಗಿಸುತ್ತದೆ. ರಾಗಿ ಲಡ್ಡುವನ್ನು ಸೇವಿಸುವುದರಿಂದ ನಿಮ್ಮ ದೇಹವನ್ನು ಪೌಷ್ಟಿಕವಾಗಿರಿಸಿ ಸಿಹಿ ಹಲ್ಲನ್ನು ತೃಪ್ತಿಪಡಿಸುತ್ತದೆ. ಎರಡನೇ ಪ್ರಶ್ನೆ, ಹಾಲಿಗಿಂತಲೂ ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುವ ಆಹಾರ ಯಾವುದು? ಆಪ್ಷನ್ಸ್: ಎ ಸೊಪ್ಪು, ಬಿ ಮಜ್ಜಿಗೆ, ಸಿ ಪನ್ನೀರ್, ಡಿ ಮಟನ್. ಸರಿಯಾದ ಉತ್ತರ ಆಪ್ಷನ್ ಎ ಸೊಪ್ಪು. ಸಾಮಾನ್ಯವಾಗಿ ಹಸಿರು ಎಲೆ ತರಕಾರಿಗಳು ತಮ್ಮಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚು ಹೊಂದಿರುತ್ತವೆ. ಕನಿಷ್ಠ 3 ದಿನಗಳಿಗೊಮ್ಮೆ ಇವುಗಳನ್ನು ತಿನ್ನುವುದರಿಂದ ದೇಹದ ಕ್ಯಾಲ್ಸಿಯಂ ಅವಶ್ಯಕತೆ ಪೂರೈಕೆಯಾಗುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಮೂಳೆಗಳ ಸಮಸ್ಯೆಗಳು ಕಾಡುವುದಿಲ್ಲ? ಆಪ್ಷನ್ಸ್: ಎ ಮೇಕೆ ಮಾಂಸ, ಬಿ ಮಶ್ರೂಮ್, ಸಿ ಹುರುಳಿಕಾಳು, ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಮಶ್ರೂಮ್. ಮಶ್ರೂಮ್ ತಿನ್ನುವವರಿಗೆ ಮೂಳೆಗಳ ಸಮಸ್ಯೆಗಳು ತುಂಬಾ ಕಡಿಮೆ, ಏಕೆಂದರೆ ಮೂಳೆಗಳ ರಚನೆಯಲ್ಲಿ ಮತ್ತು ಮೂಳೆಗಳ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ನೆರವಾಗುವ ಕ್ಯಾಲ್ಸಿಯಂ ಪ್ರಮಾಣ ಇದರಲ್ಲಿ ಸ್ವಲ್ಪ ಜೋರಾಗಿಯೇ ಸಿಗುತ್ತದೆ. ನಾಲ್ಕನೇ ಪ್ರಶ್ನೆ, ಸುಲಭವಾಗಿ ತಲೆ ಕೂದಲಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮೀನು, ಬಿ ಸೊಪ್ಪು, ಸಿ ಹಣ್ಣು, ಡಿ ಮೊಳಕೆಕಾಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಳಕೆ ಕಾಳು. ವಿಟಮಿನ್ ಸಿ ಕೂದಲು ಬೆಳವಣಿಗೆ ಹಾಗೂ ಬಲವನ್ನು ಹೆಚ್ಚಿಸಲು ಸಹಾಯ ಮಾಡುವುದು. ಮೊಳಕೆ ಬರಿಸಿದ ಕಾಳುಗಳಲ್ಲಿ ಅಧಿಕ ಪ್ರಮಾಣ ವಿಟಮಿನ್ ಸಿ ಇರುತ್ತದೆ. ಇದು ಕೂದಲು ಉದುರುವುದು, ಹೊರಟಾಗುವುದು, ಬಣ್ಣವನ್ನು ಕಳೆದುಕೊಳ್ಳುವುದು ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕೂದಲುಗಳ ಕೋಶಗಳನ್ನು ಬಲಪಡಿಸಿ ಉತ್ತಮ ಆರೋಗ್ಯವನ್ನು ಹೊಂದಿರುವಂತೆ ಮಾಡುತ್ತದೆ. ತಲೆಹೊಟ್ಟು, ಕೂದಲುಗಳ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುತ್ತದೆ. ಐದನೇ ಪ್ರಶ್ನೆ, ಮೂತ್ರ ಯಾವ ಬಣ್ಣದಲ್ಲಿ ಬಂದರೆ ಮನುಷ್ಯ ಸಂಪೂರ್ಣ ಆರೋಗ್ಯವಾಗಿದ್ದಂತೆ? ಆಪ್ಷನ್ಸ್: ಎ ಗಾಢ ಹಳದಿ, ಬಿ ಬಣ್ಣರಹಿತ ಮೂತ್ರ, ಸಿ ಗಾಢ ಕಂದು, ಡಿ ತಿಳಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಡಿ ತಿಳಿ ಹಳದಿ. ಆರೋಗ್ಯವಂತ ವ್ಯಕ್ತಿಯ ಮೂತ್ರದ ಬಣ್ಣವು ತಿಳಿ ಹಳದಿಯಾಗಿರುತ್ತದೆ. ಇದು ಯೂರೋಕ್ರೋಮ್ ಎಂದು ಕರೆಯಲ್ಪಡುವ ವರ್ಣದ್ರವ್ಯದ ಉಪಸ್ಥಿತಿಯ ಕಾರಣದಿಂದಾಗಿರುತ್ತದೆ. ಆರನೇ ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಯಾವಾಗ ನಾಮಕರಣವಾಯಿತು? ಆಪ್ಷನ್ಸ್: ಎ 1973 ನವೆಂಬರ್, ಬಿ 1983 ಜನವರಿ, ಸಿ 1987 ಆಗಸ್ಟ್, ಡಿ 1977 ಏಪ್ರಿಲ್. ಸರಿಯಾದ ಉತ್ತರ ಆಪ್ಷನ್ ಎ 1973 ನವೆಂಬರ್. ವಿಶಾಲ ಮೈಸೂರು ರಾಜ್ಯಕ್ಕೆ ನವೆಂಬರ್ 1, 1973 ಕರ್ನಾಟಕವೆಂದು ಪುನರ್ನಾಮಕರಣ ಮಾಡಲಾಯಿತು. ಸಾಹಿತಿ ಚದುರಂಗ ಅವರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಸೂಚಿಸಿದ್ದರು. ಆಲೂರು ವೆಂಕಟರಾಯರು ಬರೆದ ಕರ್ನಾಟಕ ಗತವೈಭವ ಪುಸ್ತಕದ ಆಧಾರದಲ್ಲಿ ಕರ್ನಾಟಕ ಪದವನ್ನು ಆಯ್ಕೆ ಮಾಡಲಾಯಿತು. ಏಳನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ನಿಂದ ಕಾಡುವ ತಲೆನೋವಿಗೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ತುಳಸಿ ಎಲೆ, ಬಿ ಅಜ್ವೈನ, ಸಿ ಶುಂಠಿ, ಡಿ ವೀಳ್ಯದೆಲೆ ತೊಟ್ಟು.
ಸರಿಯಾದ ಉತ್ತರ ಆಪ್ಷನ್ ಎ ತುಳಸಿ ಎಲೆ. ತುಳಸಿ ಎಲೆಗಳು ಹೊಟ್ಟೆಯ ಒಳಪದರವನ್ನು ಶಮನಗೊಳಿಸಲು ಸಹಾಯ ಮಾಡುವ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಇದು ಹೊಟ್ಟೆ ಉಬ್ಬುವುದು ಮತ್ತು ಗ್ಯಾಸ್ ಅನ್ನು ಕಡಿಮೆ ಮಾಡುವ ನೋವು ನಿವಾರಕ ಗುಣಗಳನ್ನು ಹೊಂದಿದೆ. 6ರಿಂದ 7 ತುಳಸಿ ಎಲೆಗಳನ್ನು ಜಗಿಯುವುದರಿಂದ ತಲೆನೋವು ನಿವಾರಣೆಯಾಗುತ್ತದೆ. 8ನೇ ಪ್ರಶ್ನೆ, ಯಾವ ಟೂತ್ಪೇಸ್ಟ್ನಿಂದ ಹಲ್ಲುಜ್ಜುವುದರಿಂದ ವಸಡು ಮತ್ತು ಹಲ್ಲಿನ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ಸ್ ಎ ಡಾಬರ್ ರೆಡ್, ಬಿ ಪೆಪ್ಸೋಡೆಂಟ್, ಸಿ ವಾಂಟೇಜ್, ಡಿ ಕೋಲ್ಗೇಟ್. ಸರಿಯಾದ ಉತ್ತರ ಆಪ್ಷನ್ ಸಿ ವಾಂಟೇಜ್. ವಾಂಟೇಜ್ ಟೂತ್ಪೇಸ್ಟ್ ಹಲ್ಲಿನ ಸೂಕ್ಷ್ಮತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಹಲ್ಲಿನ ಸಮಸ್ಯೆಗಳನ್ನು ತಡೆಯುತ್ತದೆ. ಇದು ಫ್ಲೇಕ್, ಶಿಲಾಖಂಡರಾಶಿಗಳು ಮತ್ತು ಮೇಲ್ಮೈ ಕಲೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಬಾಳಿಕೆ ಬರುವ ಆಕ್ಲೂಸಿವ್ ನಿಕ್ಷೇಪಗಳೊಂದಿಗೆ ಗಮನಾರ್ಹ ಮಟ್ಟದ ದಂತಕವಚ ಮುಚ್ಚುವಿಕೆಯನ್ನು ನೀಡುತ್ತದೆ ಮತ್ತು ಮುಖ್ಯವಾಗಿ ಈ ಪೇಸ್ಟ್ ಅನ್ನು ದೊಡ್ಡವರು ಮಾತ್ರ ಬಳಸಬೇಕು. 9ನೇ ಪ್ರಶ್ನೆ, ಯಾವ ಎಣ್ಣೆಯನ್ನು ಆಹಾರದಲ್ಲಿ ಸೇವಿಸಿದಾಗ ದೇಹದಲ್ಲಿ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್ ಎ ಆಲಿವ್ ಎಣ್ಣೆ, ಬಿ ಕೊಬ್ಬರಿ ಎಣ್ಣೆ, ಸಿ ಹರಳೆಣ್ಣೆ, ಡಿ ಸಾಸಿವೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹರಳೆಣ್ಣೆ. ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇಲ್ಲದವರು ತೀರಾ ಕಡಿಮೆ ಪ್ರಮಾಣದಲ್ಲಿ ಹರಳೆಣ್ಣೆಯನ್ನು ಬಳಸಬಹುದು. ಆದರೆ ಕರುಳಿನ ಅಡಚಣೆ, ಕರುಳವಾಳು ಅಥವಾ ಕಿಬ್ಬೊಟ್ಟೆಯ ನೋವು ಸೇರಿದಂತೆ ಯಾವುದೇ ಜಠರಗರುಳಿನ ಅಸ್ವಸ್ಥತೆಗಳಿಂದ ಬಳಲುತ್ತಿದ್ದರೆ ಹರಳೆಣ್ಣೆಯನ್ನು ಬಳಸಬಾರದು. ಮಿತಿ ಮೀರಿದ ಹರಳೆಣ್ಣೆ ಸೇವನೆಯು ಅತಿಸಾರ, ವಾಕರಿಕೆ, ವಾಂತಿ, ಹೊಟ್ಟೆ ನೋವು ಮತ್ತು ಸೆಳೆತಕ್ಕೆ ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ಏನು ಮಾಡುವುದರಿಂದ ಮಕ್ಕಳಲ್ಲಿ ಓದಿರುವುದು ನೆನಪಿನಲ್ಲಿ ಉಳಿಯುತ್ತದೆ? ಆಪ್ಷನ್ಸ್ ಎ ಆಟ, ಬಿ ನಿದ್ದೆ, ಸಿ ವಿರಾಮ, ಡಿ ಓಡಾಟ. ಸರಿಯಾದ ಉತ್ತರ ಆಪ್ಷನ್ ಸಿ ವಿರಾಮ. 30 ನಿಮಿಷ ಓದಿ 5 ನಿಮಿಷ ವಿರಾಮ ಪಡೆಯುವುದರಿಂದ ಮಕ್ಕಳು ಓದಿರುವುದನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವದ ಯಾವ ಪಕ್ಷಿಯು 9 ಬಣ್ಣದ ರೆಕ್ಕೆಗಳನ್ನು ಹೊಂದಿರುತ್ತದೆ? ಆಪ್ಷನ್ಸ್ ಎ ಹಮ್ಮಿಂಗ್ ಬರ್ಡ್, ಬಿ ನವಿಲು, ಸಿ ಪೀಟಾ ಬರ್ಡ್, ಡಿ ಕಿಂಗ್ಫಿಷರ್. ಸರಿಯಾದ ಉತ್ತರ ಆಪ್ಷನ್ ಸಿ ಪೀಟಾ ಬರ್ಡ್. ಮುಂದಿನ ಪ್ರಶ್ನೆ, ರಾಮಫಲವನ್ನು ಸೇವಿಸುವುದರಿಂದ ಯಾವ ಆರೋಗ್ಯ ಸಮಸ್ಯೆಗಳನ್ನು ತೊಡೆದುಹಾಕುತ್ತದೆ? ಆಪ್ಷನ್ಸ್ ಎ ರಕ್ತಹೀನತೆ, ಬಿ ಕ್ಯಾನ್ಸರ್, ಸಿ ಹೃದಯ, ಡಿ ಬೊಜ್ಜು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ರಾಮಫಲ ಹಣ್ಣಿನಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇದೆ. ಇದು ರಕ್ತಹೀನತೆ ಇರುವವರಿಗೆ ಅದ್ಭುತ ರೀತಿಯಲ್ಲಿ ಆರೈಕೆ ಮಾಡುತ್ತದೆ. ರಕ್ತಹೀನತೆ ಮತ್ತು ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಸಂಪೂರ್ಣ ಪೋಷಣೆ ನೀಡುವುದು. ಕ್ಯಾನ್ಸರ್ಗೆ ಕಾರಣವಾಗುವಂತಹ ಅಂಶಗಳನ್ನು ದೇಹದಿಂದ ದೂರ ಮಾಡುತ್ತದೆ. ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸಿ ಮೂಳೆ ಮತ್ತು ಸಂದುಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ತೂಕ ಇಳಿಸಲು ರಾಮಫಲ ಅತ್ಯುತ್ತಮ ಸಂಗಾತಿಯಾಗಿದ್ದು, ತೂಕ ಇಳಿಸಲು ಬಯಸುವವರಿಗೆ ನಿಯಮಿತವಾಗಿ ರಾಮಫಲ ಹಣ್ಣನ್ನು ಸೇವಿಸಿದರೆ ದೇಹದ ತೂಕವನ್ನು ಇಳಿಸಬಹುದು. ಮುಂದಿನ ಪ್ರಶ್ನೆ, ಕಡಿಮೆ ನೀರು ಕುಡಿಯುವುದರಿಂದ ಯಾವ ಅಪಾಯ ಸಂಭವಿಸುತ್ತದೆ? ಆಪ್ಷನ್ಸ್ ಎ ದೀರ್ಘಕಾಲದ ಕಾಯಿಲೆಗಳು, ಬಿ ತ್ಯಾಜ್ಯ ಶೇಖರಣೆ, ಸಿ ಅಕಾಲಿಕ ಮರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆರೋಗ್ಯವಂತ ವ್ಯಕ್ತಿಯ ರಕ್ತದಲ್ಲಿ ಸೋಡಿಯಂನ ಸಾಮಾನ್ಯ ಮಟ್ಟವು ಪ್ರತಿ ಲೀಟರ್ಗೆ 135ರಿಂದ 145 mmol ಆಗಿರಬೇಕು. ನೀರಿನ ಕೊರತೆಯಿಂದಾಗಿ ಅದರ ಮಟ್ಟವು ಹೆಚ್ಚಾಗುತ್ತದೆ. ಪ್ರತಿ ಲೀಟರ್ಗೆ 144 mmol ಗಿಂತ ಹೆಚ್ಚಿನ ಸೋಡಿಯಂ ಮಟ್ಟವನ್ನು ಹೊಂದಿರುವವರು ಅಕಾಲಿಕ ಮರಣದ ಅಪಾಯವನ್ನು 21% ಹೊಂದಿರುತ್ತಾರೆ ಎಂದು ಕಂಡುಬಂದಿದೆ. ಇದು ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು 39% ಹೆಚ್ಚಿಸುವ ಸಮಸ್ಯೆಯಾಗಿದ್ದು ಅಕಾಲಿಕ ಮರಣಕ್ಕೆ ಕಾರಣವಾಗುತ್ತದೆ. ಹಾಗೂ ಸಾಕಷ್ಟು ನೀರು ಕುಡಿಯದಿರುವುದು ಮೂತ್ರಪಿಂಡಗಳ ಸಾಮಾನ್ಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಸ್ಥಿತಿಯು ಮೂತ್ರಪಿಂಡಗಳಲ್ಲಿ ತ್ಯಾಜ್ಯಗಳ ಶೇಖರಣೆಗೆ ಕಾರಣವಾಗಬಹುದು. ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಇದು ಪ್ರಮುಖ ಕಾರಣವಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.